ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲಾ ಆಯಗಳ ಸಂಘಟನೆ ವತಿಯಿಂದ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಆಯಗಳ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಏನಪ್ಪ ಅಂದರೆ, ಶಿಕ್ಷಣ ಇಲಾಖೆ ಈ ಆಯಗಳಿಗೆ 2011ರಿಂದ ಬೇಸಿಗೆ ರಜೆ ವೇತನವನ್ನು ತಡೆ ಹಿಡಿದಿದೆ. ಆ ವೇತನವನ್ನು ಕೊಡ್ತಾ ಇಲ್ಲ ಮತ್ತು ಆಯಗಳ ವೇತನವನ್ನು 17,000 ರೂಪಾಯಿಂದ 27,000 ರೂಪಾಯಿಗೆ 7ನೇ ವೇತನ ಆಯೋಗದ ವರದಿ ಪ್ರಕಾರ ಸಂಬಳ ಹೆಚ್ಚಿಸಬೇಕಾಗಿರುತ್ತೆ, ಆದರೆ ಹೆಚ್ಚಿಸ್ತಿಲ್ಲ. ಮತ್ತು ಆಯಗಳಿಗೆ ಹೈಕೋರ್ಟ್ ಆದೇಶದ ಪ್ರಕಾರ ಕನಿಷ್ಠ ವೇತನ ವ್ಯತ್ಯಾಸದ ಬಾಕಿ ಮೊತ್ತ ಕೊಡಬೇಕಾಗಿರುತ್ತೆ. ಆ ಬಾಕಿ ವೇತನನೂ ಕೊಡ್ತಾ ಇಲ್ಲ. ಈಗಾಗಲೇ ಹೈಕೋರ್ಟ್ ನೀಡಿರೋ ಅವಧಿನ ಮೀರಿದೆ ಇದು ಮಾನ್ಯ ಶಿಕ್ಷಣ ಇಲಾಖೆ. ಆದರೂ ಇಲ್ಲಿವರೆಗೂ ಯಾವುದೂ ಸ್ಪಷ್ಟ ರೀತಿಯ ಆದೇಶನ ಕೊಟ್ಟಿಲ್ಲ. ಇವತ್ತು ಬೆಳಿಗ್ಗೆಯಿಂದ ರಾಜ್ಯದ ವಿವಿಧ ಭಾಗದಿಂದ ಎಲ್ಲ ಜಿಲ್ಲೆಗಳಿಂದ ಆಯಗಳು ಬಂದಿದ್ದಾರೆ. ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈಗ ಮಧ್ಯಾಹ್ನ ಬಂದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬಂದು ಅಹವಾಲು ಸ್ವೀಕಾರ ಮಾಡಿ ಹೋಗಿದ್ದಾರೆ. ಸಂಬಂಧಪಟ್ಟಂಗೆ ಕ್ರಮ ತಗೊತೀವಿ ಅಂತ ಹೇಳ್ತಿದ್ದಾರೆ. ಅವರಿಂದ ನ್ಯಾಯಾಲಯದ ಆದೇಶದ ಪ್ರಕಾರ ಬರಬೇಕಾಗಿರೋ ಸ್ಪಷ್ಟ ಆದೇಶಗಳು ಬರೋವರೆಗೂ ನಾವು ಪ್ರತಿಭಟನೆಯನ್ನು ಹಿಂದಕ್ಕೆ ತಗೊಳ್ಳೋದಿಲ್ಲ. ಪ್ರತಿಭಟನೆ ಹೀಗೆ ಮುಂದುವರಿತದೆ. ಯಾವುದೇ ಕಾರಣಕ್ಕೂ ಹಿಂತಗೊಳ್ಳೋ ಮಾತಿಲ್ಲ. ನಮಗೆ ಕೊಡಬೇಕಾಗಿರೋ ಆದೇಶಗಳನ್ನ ಸ್ಪಷ್ಟ ರೀತಿಯಲ್ಲಿ ಕೊಟ್ಟರೆ ಮಾತ್ರ ಪ್ರತಿಭಟನೆ ಹಿಂದಕ್ಕೆ ತಗೊಳ್ತೀವಿ. ಇಲ್ಲ ಅಂತಂದರೆ ಈ ಪ್ರತಿಭಟನೆ ಇನ್ನೂ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಹಂಗೆ ಮುಂದುವರಿಸ್ತೀವಿ. ಬೇಡಿಕೆಗಳು 4 ಇದಾವೆ ಮುಖ್ಯವಾಗಿ. ಒಂದು ಮೊದಲನೇದು ಬಂದು ಧಾರವಾಡ ಹೈಕೋರ್ಟ್ ಇದು ಆದೇಶದ ಪ್ರಕಾರ ಆಯಗಳಿಗೆ 64,236 ರೂಪಾಯಿಗಳ ಕನಿಷ್ಠ ವೇತನದ ವ್ಯತ್ಯಾಸದ ಬಾಕಿ ಮೊತ್ತ ಕೊಡಬೇಕು. ಅದನ್ನು ನ್ಯಾಯಾಲಯ ಫೆಬ್ರವರಿ 10ಕ್ಕೆ ಆದೇಶ ಮಾಡಿ 8 ವಾರದೊಳಗಾಗಿ ಒಂದು ಮಾತನಾಡುವ ಆದೇಶ, ಸ್ಪೀಕಿಂಗ್ ಆರ್ಡರ್ ಮಾಡಿರಿ ಅಂತ ಹೇಳಿತ್ತು ಡಿಪಾರ್ಟ್ಮೆಂಟ್ಗೆ. ಈಗಾಗಲೇ 12 ವಾರಗಳು ಕಾಯ್ತಾ ಬಂತು. ಇಲಾಖೆಯಿಂದ ಯಾವುದೇ ರೀತಿಯ ಆದೇಶ ಬಂದಿಲ್ಲ. ಅದಾದಮೇಲೆ ಎರಡನೇ ಬೇಡಿಕೆ ಬಂದು ನಮ್ಮದು ಆಯಗಳ ವೇತನ ಇವಾಗ 17,000 ಕೊಡ್ತಾ ಇದ್ದಾರೆ. ಈ ವೇತನ 27,000 ರೂಪಾಯಿಗೆ ಹೆಚ್ಚಿಗೆ ಆಗಬೇಕು 7ನೇ ವೇತನ ಆಯೋಗದ ಪ್ರಕಾರ. ಈ ವೇತನ ಹೆಚ್ಚಿಗೆ ಮಾಡ್ತಾ ಇಲ್ಲ. ಆಮೇಲೆ ಇನ್ನೊಂದು ಬೇಸಿಗೆ ರಜೆಯಲ್ಲಿ ನಮಗೆ ಆಯಗಳಿಗೆ 2011ರಿಂದ 2023ವರೆಗೂ ಬೇಸಿಗೆ ರಜೆಯಲ್ಲಿ ವೇತನ ಕೊಟ್ಟಿದ್ರು ಇದೇ ಇಲಾಖೆಯವರು. ಇವಾಗ ಅನುದಾನದ ಕೊರತೆ ನೆಪ ಹೇಳಿ ಆಯಗಳಿಗೆ ವೇತನ ತಡೆ ಹಿಡಿದಿದ್ದಾರೆ. ಇನ್ನೊಂದು 4ನೇದು ಬಂದು ಆಯಗಳಿಗೆ NPS ಲೈಟ್ ಸ್ಕೀಮ್ ಅಡಿಯಲ್ಲಿ ಪೆನ್ಷನ್ ಅರಿಯರ್ಸ್ಗೆ ಸೌಲಭ್ಯವನ್ನು ಕೊಡ್ತೀವಿ ಅಂತೇಳಿ ಸರ್ಕಾರ ಮಂಜೂರಾತಿ ನೀಡಿತ್ತು. ಆ ಮಂಜೂರಾತಿನ ಜಾರಿಗೊಳಿಸ್ದೆ ಈಗಾಗಲೇ ಆಯಗಳನ್ನ ನಿವೃತ್ತಿ ಮಾಡಿ ಮನೆಗೆ ಕಳಿಸಿದ್ದಾರೆ. ಯಾವುದೇ ರೀತಿ ಪೆನ್ಷನ್ ಅರಿಯರ್ಸ್ ಕೊಡ್ತಾ ಇಲ್ಲ. ಸೊ ಹಂಗಾಗಿ ಈ 4 ಬೇಡಿಕೆಗಳು ಈಡೇರೋವರೆಗೂ, ಈ 4 ಬೇಡಿಕೆಗೆ ಸಂಬಂಧಪಟ್ಟಂಗೆ ಸ್ಪಷ್ಟವಾಗಿ ಸರ್ಕಾರಿ ಆದೇಶಗಳು ಬರೋವರೆಗೂ ನಾವು ಈ ಸ್ಥಳದಿಂದ ಪ್ರತಿಭಟನೆಯನ್ನು ಹಿಂಪಡೆಯೋದಿಲ್ಲ. ಯಾಕಂದರೆ ಈಗಾಗಲೇ ಅಕ್ಟೋಬರ್ 15ನೇ ತಾರೀಕು ಇದೇ ಜಾಗದಲ್ಲಿ ಪ್ರತಿಭಟನೆ ಮಾಡಿ ಹೋಗಿದ್ದೀವಿ. ಇದೇ ರೀತಿ ಅಹವಾಲು ಸ್ವೀಕರಿಸಿ ಮಾನ್ಯ ಸರ್ಕಾರ ಪ್ರಧಾನ ಕಾರ್ಯದರ್ಶಿಗಳು ನಮಗೆ ಆಶ್ವಾಸನೆ ಕೊಟ್ಟು ಕಳಿಸಿದ್ರು. ಇಲ್ಲಿವರೆಗೂ ಯಾವುದೇ ರೀತಿ ಬೇಡಿಕೆ ಈಡೇರಿಲ್ಲ. ಅದಾದಮೇಲೆ ಬೆಳಗಾವಿ ಅಧಿವೇಶನದಲ್ಲೂ ನಾವು ಪ್ರತಿಭಟನೆ ಮಾಡಿ ಮಾನ್ಯ ಸಚಿವರ ಗಮನಕ್ಕೆ ತಂದಿದ್ದೀವಿ. ಸರ್ಕಾರದ ಮಟ್ಟದಲ್ಲಿ ಎಲ್ಲ ರೀತಿಯಲ್ಲಿ ಚರ್ಚೆಯಲ್ಲಿದೆ. ಆದರೆ ಯಾರೂ ಇದ್ರ ಬಗ್ಗೆ ಆಸಕ್ತಿನ ವಹಿಸಿ ನಮ್ಮ ಆಯಗಳು ಕೊಡಬೇಕಾಗಿರೋ ಬೇಡಿಕೆಗಳನ್ನ ಈಡೇರಿಸಿ ಅವ್ರು ಕೊಡಬೇಕಾಗಿರೋ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಸೊ ಹಂಗಾಗಿ ನಾವು ಆಯಗಳ ಪರವಾಗಿ ಸಂಘಟನೆಯು ಪ್ರತಿಭಟನೆಯನ್ನು ನಿರಂತರವಾಗಿ ನಡೆಸ್ತಾ ಇರ್ತದೆ. ಇವತ್ತಿನ ಈ ಪ್ರತಿಭಟನೆ ಸರ್ಕಾರದ ಕಡೆಯಿಂದ ಸ್ಪಷ್ಟ ರೀತಿಯ ಆದೇಶ ಬರೋವರೆಗೂ ಪ್ರತಿಭಟನೆ ಹಿಂದಕ್ಕೆ ತಗೊಳ್ಳೋದಿಲ್ಲ. ಒಂದು ತಿಂಗಳಿಗೆ 50 ರೂಪಾಯಿ ತೊಗೊಂಡಿನ್ರಿ ನಾನು. ಬಾಗಲಕೋಟೆ ತಾಲೂಕದಾಗ್ರಿ ನಾನು. ಈಗ ಬಿಡಿಸಿ 5-6 ವರ್ಷ ಆತ್ರಿ, 1 ರೂಪಾಯಿನೂ ಇಲ್ಲ ನಮಗೆ. ಆದ್ರೆ ನಾವು ತಿನ್ನೋದು ಏನು ಬಿಡೋದು ಏಟ್ರಿ, ನಮ್ಗೆ ಕುಂದ್ರಾಕ್ ಬರಂಗಿಲ್ಲ, ಹೇಳಕ್ಕೆ ಬರಂಗಿಲ್ಲ. ನೀವು ಏನು ಮಾಡ್ತೀವಿ ನೋಡ್ರಿ ದೇವರಾಗಿ. ನಾವು ಬಂದೇವು ಇಲ್ಲಿ, ನಾವು ಉಳ್ಕೋತ ಬಂದೀವಿ. ನಾವು ಏನು ಮಾಡೋಣ್ರಿ ಈಗ? ನಮಗೇನು ಕಸು ಐತ್ರಿ, ಕುಂದ್ರಾಕು ಬರಂಗಿಲ್ಲ, ಹೇಳಕ್ಕೆ ಬರಂಗಿಲ್ಲ. ನಮಗೊಂದು ರೂಪಾಯಿನೂ ಈಗ ನಾವು ಇಟ್ಕೊಂಡಿಲ್ಲ. ಆದ್ರೆ ಹೆಂಗೆ ಇಟ್ಕೊಂಡ್ರಿ? ತಿಂಗಳ 50 ರೂಪಾಯಿ ದುಡ್ದಿರಿ ನಾವು. ನಮಗೆ ಹರಿಯರ್ಸಿ ಏನಾರು ಅಷ್ಟು ಕೊಟ್ಟು ಬಿಡ್ರಿ, ನಮಗೆ ಪೆನ್ಷನ್ ಕೊಡ್ರಿ. ನಮಗೆ 8 ರೂಪಾಯಿದಾಗಿಂದ ನಮ್ಮ ಅಜ್ಜಿ ಕೆಲಸ ಮಾಡ್ಕೊಂತ ಬಂದತ್ರಿ. ನಮ್ಮ ಅಜ್ಜಿ ಏನೋ ಒಂದು ಇದರಲ್ಲಿಂದ ಅನಾವಶ್ಯಕವಾಗಿ ಶಾಲೆಗೆ ಸರ್ವಿಸ್ನಾಗ ತೀರ್ಕೊಂಡತ್ರಿ. ಅಲ್ಲಿಂದ ಇಲ್ಲಿವರೆಗೂ ಏನು ಕೊಟ್ಟೇನಿಲ್ಲ ರೀ. ನಮ್ಮನ್ನು ಯಾರನ್ನೂ ಕೆಲ್ಸಕ್ಕೆ ಕರ್ಕೊಂಡೂ ಇಲ್ಲ. ಇದಕ್ಕೇನು ಪರಿಹಾರ ಹೇಳ್ತೀರಿ ಹೇಳ್ರಿ. 50 ರೂಪಾಯಿನಿಂದ ಕೆಲಸ ಮಾಡಿ ಮಕ್ಳಿಗೆ ಗೊಣ್ಣ ಸಿಡಿದು ತಿಕ್ಕ ತೊಳ್ಕೊಂಡು ಮಕ್ಕ ತೊಳ್ಕೊಂಡು ಹೊರಿನ ಮಕ್ಕಳನ್ನೆಲ್ಲ ಎಳ್ಕೋಗಿ ಆ ಮಕ್ಕಳಿಗೆಲ್ಲ ಕಲಿಸ್ಕೊಂಡು ಅಂಗನವಾಡಿ ಬರೋಕ್ಕೆ ಮುಂಚೆ ಆ ಶಿಶುವರ್ದ ಮಕ್ಕಳೆಲ್ಲ ನಮ್ಮ ಸಾಕಿ ಗೊಡ್ಡ ಗೊದ್ಲ ತೊಡ್ಕೊಂಡು 50 ರೂಪಾಯಿನಿಂದ ನಮ್ಮ ಕೆಲಸ ಮಾಡಿ ನಮಗೇನು ಪ್ರಯತ್ನ ಇಲ್ಲ. ಆ ಇಸ್ಕೂಲು ಬಂದಮೇಲೆ ಅಂಗನವಾಡಿ ಬಂದಮೇಲೆ ಇಸ್ಕೂಲ್ಗೆ ನಮ್ಮ ತಕ್ಕಂದ್ರು. ಆ ಇಸ್ಕೂಲಲ್ಲಿ ನಮ್ಗೆ 50 ರೂಪಾಯಿ ಸಂಬಳ ಕೊಟ್ಟು ನಾವು 30 ವರ್ಷದಿಂದ 60 ವರ್ಷ ಮಾಡಿ 60 ವರ್ಷ ತೆಗೆದಾಕ್ಬಿಟ್ರು. ನಮ್ಮ 300, 400, 500 ತಗೊಬಂದ್ರಲ್ಲ ನಮ್ಗೆ. ಅಲ್ಲರ ಬೇಸ್ಕರದಲ್ಲಿ ಸಂಬಳ ಇಲ್ಲ, ಅದರ ಒಂದು ಪೆನ್ಷನ್ ಇಲ್ಲ, ಒಂದು ಪಿಂಚಣಿ ಇಲ್ಲ. ನಮ್ಮ ಹೆಂಗೆ ನಮ್ಮ ಜೀವನ ಕಳೆಯೋದು? ನಮ್ಗೆ ಯಾರಪ್ಪ ತಂದಾಕೋರಿಲ್ಲ. ನಮ್ಗೆ ಕಣ್ಣಿಲ್ಲ, ಕಾಲಿಲ್ಲ, ನಮ್ಮ ನಡಿಲ್ಲ, ವಯಸ್ಸೇ ಆಗದ. ಈಗ ನಮ್ಗೆ ಇವ್ರೇನು ಕೊಡ್ತಿಲ್ವಲ್ಲ, ನಮ್ಮ ಯಾಕೆ ಜೀವನ ಮಾಡಬೇಕು? ನಮ್ಗೆ ಇನ್ಯಾರು, ನಮ್ಗೆ ಯಾರು ಗತಿ ಇಲ್ವಲ್ಲ. ನಮ್ಗೆ ಇದೇ ನೇಮಕ ನಾವು ಕೂತೀವಲ್ಲ. ನಮ್ಗೆ ಆಸ್ಪತ್ರೆ ಕೊಡೋರು ಯಾರು? ನಮ್ಗೆ ತಿಂಗಳು 3,000 ರೂಪಾಯಿ ಗುಳ್ಗಬೇಕು. ನಮ್ಗೆ ಯಾರು ದಿಕ್ಕಿಲ್ಲ. ಇವರೆಲ್ಲ ನಮ್ಮ ಕೆಲಸ ಮಾಡಿಬಿಟ್ಟು ಇವರೆಲ್ಲ ನಮ್ಮ ಮಡಿಕಂದ್ರೆ ನಾವೇನು ಮಾಡೋದು? ನಮ್ಮ 50 ರೂಪಾಯಿಂದ ಕೆಲಸ ಮಾಡಿದ್ಮೇಲೆ ನಮ್ಗೇನು ಸೊಕೊಟ್ರು? ಅಷ್ಟೇ ಸ್ವಾಮಿ, ಇನ್ನೇನು ನಮ್ಗೆ ಕೇಳ್ಕೊಳ್ಳೋದು. ಸರ್ಕಾರ ನಮ್ಗೇನಾರು ಉಪಯೋಗ ಮಾಡ್ತಾ ಇದ್ದದ?
ಇಲ್ಲ ಪೆನ್ಷನ್ ಕೊಡ್ತಾ ಇದ್ದದಲ್ಲ, ಇಲ್ಲ ಪಿಂಚಣಿ ಕೊಡ್ತಾ ಇದ್ದದ, ಇಲ್ಲ ಸಂಬಳನಾರು ಹೆಚ್ಚಿಸ್ತಾರೆ ನಮಗೇನು ಸಂಬಳನೇ ಹೆಚ್ಚಿಸ್ಲಿಲ್ಲ ನಮ್ಗೆ. ಸಂಬಳ ನಮ್ಮ ಬಿಟ್ಟು 4 ವರ್ಷ 3 ವರ್ಷ ಆಯಿತು, ಆಗ ನಮಗೆ ಸಂಬಳನೇ ಹೆಚ್ಚಿಸ್ಲಿಲ್ಲ. 400 500 600 4,000 5,000 ಮಾಡಿದ್ರು. ಈಗ ಮಾಡೋರ್ಗೆ ಸಂಬಳ ಹೆಚ್ಚಿರೋ ಬಿಟ್ಟರು, ನಮ್ಗೆ ಅರ್ಯಸಿಲ್ಲ, ಒಂದು ಬ್ಯಾಸ್ಗಾರ ರದ್ದದಿಲ್ಲ. ಇಷ್ಟಕ್ಕಾಗಿ ನಾವು ಬೇಡ್ಕೊತೀವಿ ಸ್ವಾಮಿ, ಅಷ್ಟೇ, ಇನ್ನೇನು ಇಲ್ಲ ಸ್ವಾಮಿ. ನಾವು 40 ವರ್ಷದಿಂದ PP ಶಿಶ್ವರದಲ್ಲಿ ಕೆಲಸ ಮಾಡಿ ಅದರಿಂದ ಸ್ಕೂಲ್ಗೆ ಹಾಕಿದ್ರು. ಸ್ಕೂಲಲ್ಲಿ ಮರ ಗಿಡಕ್ಕೆಲ್ಲ ನೀರು ಹಾಕಿ ಮಕ್ಕಳು ತಿಕ್ಕ ತೊಳೆದು ಅವಕ್ಕೆ ಏಲು ಉಚ್ಚೆ ಬಾಳ್ತಿ ಬಾತ್ರೂಮ್ ತೊಳೆದು ಎಲ್ಲ ಕಷ್ಟ. ಪೀರಿಯಡಲ್ಲೆಲ್ಲ ಕಸ ಹಾಯೋದು, ಗಿಡಕ್ಕೆಲ್ಲ ನೀರು ಹಾಕೋದು, ಸ್ಕೂಲ್ ಕಸ ತೊಳೆಯೋದು, ಧೂಳು ಹೊಡಿಯೋದು, ಮಕ್ಕಳು ನೋಡ್ಕೊಳ್ಳೋದು ಎಲ್ಲ ಸಲಕರಣೆನೂ ಮಾಡಿ ಇವತ್ತು ಬರೀ ಕೈಲಿ ಮನಗೋಗಿವಲ್ಲಪ್ಪ. ನಮ್ಮ ಕೈಲಿ ಆದದಪ್ಪ, ಯಾರಪ್ಪ ತಂದು ಹಾಕೋರು. ಒಂದು ಕಣ್ ಮಗ ಕಟ್ಕೊಂಡು ನಾನು ಜೀವನ ಮಾಡ್ತಾವೆ, ಯಾರು ನೋಡ್ಕೊಳ್ಳೋರಿಲ್ಲ. ಒಂದು ಪೆನ್ಷನ್ ಇಲ್ಲ, ಒಂದು ಅರಿಯರ್ಸ್ ಇಲ್ಲ ಸ್ವಾಮಿ. ಇಟ್ಟಿಲ್ದೇನೆ ಸಾಯ್ಬೇಕಾಗಿ ಬಂದಿದ್ರು, ಯಾರೂ ನೋಡ್ಕೊತಾ ಇಲ್ಲ ನಮ್ಮನ್ನ. ಅಂಥದ್ರಲ್ಲಿ ಸರ್ಕಾರ ನಮ್ಮ ಎಲ್ಲಕ್ಕೂ ಅನುಕೂಲ ಮಾಡ್ತಾರೆ. ನಮ್ಮ ಪಾಪಿಗಳಿಗೆ ಯಾಕಪ್ಪ ಹಿಂಗೆ ಮಾಡ್ತಾರೆ? ದಯಮಾಡಿ ನಮಗೆ ಪೆನ್ಷನ್ನು ಅರಿಯರ್ಸು ಕೊಡಿ ಸ್ವಾಮಿ. ಜೀವನ ಮಾಡ್ತೀವಿ, ಕಣ್ ಮಕ್ಳು ಕಟ್ಕೊಂಡು ನಮ್ಮ ಜೀವನ ಮಾಡೋಕ್ಕಾಯ್ತಾರ ಕಣಪ್ಪ. ಶಕ್ತಿ ಇರೋ ಗಂಟ ಸ್ಕೂಲಲ್ಲಿ ದುಡ್ದು ಈಗ ಅಷ್ಟು ದೂರ ಹೋಗೋಕ್ಕಾಯ್ಕಿಲ್ಲ ಸ್ವಾಮಿ. ನಮಗೇನಾದರೂ ಒಂದು ಅನುಕೂಲ ಮಾಡಿ ಅರಿಯರ್ಸ್ ಕೊಡಿಸಿ ನಮಗೆ ಪೆನ್ಷನ್ ಕೊಡ್ಸಪ್ಪ. ಯಾವುದೋ ಅವರು ನಮಗೆ ಕೊಡೋ ಗಂಟ್ಲು ನಾವು ಇಲ್ಲೇ ಕುತ್ಕೊಂಡು ಇಲ್ಲೇ ಸಾಯೋದಾಗಲಿ, ಇಟ್ಟಿಲ್ದೇನೆ ಅಲಿಯೋದಾಗಲಿ ಇಲ್ಲೇ ಕುತ್ಕೊತೀವಿ ಕಣಪ್ಪ. ನಾವು ಅವ್ರಿಗೆ ನಮಗೆ ಏನಾದರೂ ಒಂದು ಒಳ್ಳೇದು ಮಾಡೋ ಗಂಟ್ಲು ನಾವು ಇದ್ದಳಕ್ಕಿದ. ಕಣ್ ಮಗ ಕಟ್ಕೊಂಡು ವಯಸ್ಸಾಯ್ತು, ನಾವು ಎಲ್ಲಪ್ಪ, ನಾವು ಯಾರಪ್ಪ ತಂದಾಕರು? 48 ವರ್ಷ ಕೆಲಸ ಮಾಡಿದೇವ್ರಿ ಸರ. ನಮ್ಮದು ಇನ್ನೂ 6 ತಿಂಗಳು ಪಗಾರ ನಿಂತ ನೋಡ್ರಿ, ಕೊಟ್ಟಿಲ್ಲ. ಅಫ್ಜಲ್ಪುರ ತಾಲೂಕು ರೀ, ಖಾತನ್ ಬಿ ಆಯಾ ಅಳಿಗೆಕೆ. ಹಾಂ, ಆರ್ಯಾರ್ಸ್ ಬಿ ಇಲ್ಲ. ಇದು ಪಗಾರ ಸತೆ ಮಾಡೋದೇ ಡ್ಯೂಟಿ ಮಾಡೋದೇ ಕೊಟ್ಟಿಲ್ರಿ ಸರ್. ಯಾರು ಮಕ್ಕಳನ್ನ ಹೊಡ್ತಾರೆ? ಏನು ಸುದ್ದಿರಿ ಅಪ್ಪ, ಅನ್ನ ಹಾಕಲ್ಲ, ಏನಿಲ್ಲ. ಸುಮ್ಮ ಕೆಲಸ ಆದ್ರೆ ತಿನ್ನೋದು, ಇಲ್ಲಾಂದ್ರೆ ಸುಮ್ಮ ಕುಂದ್ರದ್ರಿ, ಗಂಜಿ ಮಾಡಿ ಕುಡಿದ್ರಿ ಸರ. ಹ್ಞೂ ರೀಪ್ಪ. ಹಾಂ, 48 ವರ್ಷ ಮಾಡಿದೇವ್ರಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.